ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ರೀತಿ ವರ್ಕ್ ಹಾಕಿದಂಥ ಬ್ಲೌಸ್ ಪೀಸನ್ನು ಮೊದಲು ಲೈನಿಂಗ್ ಕಟ್ ಮಾಡಬೇಕಾ ಅಥವಾ ಮೇನ್ ಕ್ಲಾತ್ ಕಟ್ ಮಾಡಬೇಕಾ ಅನ್ನೋದು ತುಂಬ ಜನರಿಗೆ ಡೌಟ್ ಇರುತ್ತೆ. ಸೊ ನೋಡಿ, ಈ ರೀತಿ ಮಿಷಿನಲ್ಲಿ ಹಾಕ್ಸಿರೋವಂಥ ವರ್ಕು. ತುಂಬ ಜನ ಟೈಲರ್ಸ್ಗಳಿಗೆ ವರ್ಕ್ ಹಾಕಕ್ಕೆ ಬರ್ತಿರಲ್ಲ. ಸೊ ಅವರು ಬೇರೆಯವ್ರ ಕಡೆಯಿಂದ ಹಾಕಿಸಿ ಸ್ಟಿಚ್ ಮಾಡಿಕೊಡ್ತಿರ್ತಾರೆ. ಇಲ್ಲಾಂದರೆ ಕಸ್ಟಮರ್ಸು ಬೇರೆಯವ್ರ ಕಡೆ ವರ್ಕ್ ಹಾಕಿಸಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಅದರಲ್ಲಿ ಕೆಲವೊಬ್ಬರು ಬಿಗಿನರ್ಸ್ಗೆ ಒಂದು ಡೌಟ್ ಇರುತ್ತೆ. ಏನಪ್ಪ ಅಂತಂದರೆ, ಮೊದಲು ಮೇನ್ ಕ್ಲಾತನ್ನು ಕಟ್ ಮಾಡಬೇಕಾ ಅಥವಾ ಲೈನಿಂಗನ್ನು ಕಟ್ ಮಾಡಬೇಕಾ ಅನ್ನೋ ಒಂದು ಡೌಟ್ ಇರುತ್ತೆ. ಸೊ ಆ ಡೌಟನ್ನು ನಾನು ಇವತ್ತು ನಿಮಗೆ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದನ್ನು ಕಟ್ ಮಾಡಿ ಫಸ್ಟ್ ಮಾಡಿದ್ರೆ ನಿಮಗೆ ನೀಟ್ ಫಿನಿಶಿಂಗು, ಕರೆಕ್ಟ್ ಸ್ಟಿಚಿಂಗಿಗೆ ನಿಮಗೆ ಒಂದು ಕರೆಕ್ಟ್ ಪೀಸ್ ರೆಡಿ ಆಗುತ್ತೆ ಅಂತ. ಸೊ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ಗಳು ಸಹ, ಬೋನಸ್ ಟಿಪ್ಸ್ಗಳು ಸಹ ಇರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಲೈನಿಂಗ್ ಕ್ಲಾತು. ಇದು ನೋಡಿ, ವರ್ಕ್ ಹಾಕಿರುವಂಥ ಬ್ಲೌಸ್ ಪೀಸು. ಇದು ನಾನೇ ಹಾಕಿರುವಂಥದ್ದು, ಯಾರ ಹತ್ರನೂ ಹಾಕ್ಸಿರುವಂಥದ್ದಲ್ಲ. ನೋಡ್ತಾ ಇರ್ಬೋದು ವರ್ಕ್ ಹೇಗಿದೆ ಅಂತ. ಸೊ ಇದು ನಾನೇ ವರ್ಕ್ ಹಾಕಿರುವಂಥ ಬ್ಲೌಸ್ ಪೀಸು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಬ್ಯಾಕು, ಹಾಗೆ ನೋಡಿ ಇದು ಫ್ರಂಟು. ಮತ್ತು ಸ್ಲೀವ್ ಸ್ವಲ್ಪ ಹೆವಿ ಬಂದಿದೆ. ಸ್ಲೀವು ಹೆವಿ ಇದೆ ನೋಡಿ. ಇದು ಸ್ಲೀವ್ ನೋಡ್ತಾ ಇರ್ಬೋದು, ಸ್ಲೀವ್ ಎಷ್ಟು ಹೆವಿ ಇದೆ ಅಂತ. ಸೊ ಈ ರೀತಿ ಸ್ಲೀವ್ಸ್ ಇದೆ. ಸೊ ಈ ರೀತಿಯಾದಂತಹ ವರ್ಕ್ ಹಾಕಿರುವಂಥ ಬ್ಲೌಸನ್ನ ನಾವು ಯಾವ ರೀತಿ ಕಟಿಂಗ್ ಮಾಡೋದು, ಫಸ್ಟ್ ಯಾವುದು ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಲೈನಿಂಗ್ ಕ್ಲಾತನ್ನು ನಾವು ಡಬಲ್ ಲೇಯರ್ ಮಾಡಿಕೊಂಡು ಈ ರೀತಿ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ನಿಮ್ಮ ಅವರು ಏನು ಅಳತೆ ಬ್ಲೌಸ್ ಕೊಟ್ಟಿದ್ದರೆ ಆ ಅಳತೆ ಬ್ಲೌಸ್ ತೊಗೊಳ್ಳಿ. ನಾನು ಮೊದಲೇ ನೋಡಿ ಇಟ್ಕೊಂಡಿದ್ದೀನಿ. ಸೊ ಆ ಅಳತೆ ಪ್ರಕಾರ ನಿಮಗೆ ಮಾರ್ಕ್ ಹಾಕೋದನ್ನು ಹೇಳ್ಕೊಡ್ತೀನಿ. ನಾನಿವಾಗ 32 ಸೈಜಿಂದು ಬ್ಲೌಸನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ 32 4ನೇ ಭಾಗ 8 ಬರುತ್ತೆ. ಸೊ 8 ಇಂಚಿಗೆ ನಾನು +2 ಇಂಚ್ ಆ್ಯಡ್ ಮಾಡಿಕೊಂಡು 8 9 10 10 ಇಟ್ಕೋತೀನಿ. 2.5 ಇಂಚ್ ಎಕ್ಸ್ಟ್ರಾ ಇಟ್ಕೋತೀನಿ. ಓಕೆ, ಇಟ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ಕೆಳಗಡೆ ಏನಾದರೂ ಸ್ಟ್ರೈಟ್ ಇಲ್ಲ ಅಂತಂದರೆ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನಂದು ಸ್ಟ್ರೈಟ್ ಇದೆ, ಸೊ ಹಾಗಾಗಿ ನಾನು ಯಾವುದೇ ರೀತಿ ಕಟ್ಟಿಂಗ್ನ ಮಾಡ್ಕೊಳ್ಳೋದಿಲ್ಲ. ಸೊ ಮೊದಲಿಗೆ ಲೆಂತ್ನ ಮಾರ್ಕ್ ಹಾಕೋಣ. ಬ್ಲೌಸು ಎಷ್ಟು ಲೆಂತ್ ಇದಲ್ವ, ಸೊ ನೋಡಿಕೊಂಡು ಲೆಂತ್ ಮಾರ್ಕ್ ಹಾಕೋಬೇಕಾಗತ್ತೆ. ನಾನು ತೊಗೊಂಡಿರುವಂಥ ಬ್ಲೌಸಲ್ಲಿ 13 ಇಂಚು ಇದೆ. ಸೊ 13 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ನಾನಿಲ್ಲಿ 14 ಇಂಚು ತೊಗೋತಾ ಇದ್ದೀನಿ. 13 ಇಂಚಿಗೆ 1 ಇಂಚು ಮೊದಲು ಎಕ್ಸ್ಟ್ರಾನ ತೊಗೋತಾ ಇದ್ದೀನಿ. ಎಕ್ಸ್ಟ್ರಾನ ತೊಗೊಂಡು ಮಾರ್ಕ್ ಹಾಕೋಬೇಕು. ಓಕೆ, ಒಂದು ಲೈನ್ನ ಜಾಯಿನ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ. ಸೊ ಇಷ್ಟರಲ್ಲಿ ನಾವು ಬ್ಯಾಕ್ ಪಾರ್ಟ್ನ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಸಾರಿ, ನಮ್ಮ ಚಿನ್ನಿ ಕೂಗ್ತಾ ಇದೆ ನೋಡಿ. ಇವಾಗ ಇದಿಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕು. ಇದಿಷ್ಟಾದಮೇಲೆ ನಾವು ಬ್ಲೌಸ್ನ ಏನು ಮಾರ್ಕ್ ಅಂದರೆ ಡಿಸೈನ್ ಮಾಡಿಕೊಟ್ಟಿರ್ತಾರಲ್ವ, ಸೊ ಆ ಒಂದು ಬ್ಲೌಸ್ನ ತಗೊಂಡು ನೋಡಿ, ಇಲ್ಲಿಂದ ಏನು ಸ್ಟಿಚ್ ಗೋಲ್ಡನ್ ಸ್ಟಿಚ್ ಇದೆಯಲ್ವ, ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ನೋಡ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಕಾಣಿಸ್ತಿದೆ ಅಲ್ವಾ. 4ರ ಮೇಲೆ 2 ಗೆರೆ ಇದೆ, 2 3 ಗೆರೆ ಅಷ್ಟೇ ಇದೆ. ಸೊ ಇದೆಷ್ಟಿದೆ ಅಲ್ವಾ, ಇದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿವರೆಗೂ ಇದೆಯಲ್ವಾ, ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡಾಗ
ಸೊ ನಮ್ಮದು ಮಾರ್ಕ್ ಎಲ್ಲಿ ಕೂರುತ್ತೆ ಅಂದರೆ ಎರಡರ ಮೇಲೆ ಒಂದು ಗೆರೆ ಕೂರುತ್ತೆ. ಸೊ ಎರಡರ ಮೇಲೆ ಒಂದು ಗೆರೆ ಅಂದರೆ ನಮಗೆ 2 ಇಂಚು ಸಾಲ್ಕು, 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ನೋಡ್ಕೊಂಡು ಹೋಗಬೇಕು. 2.5 ಬಂದರೆ 2.5ನೇ ತೊಗೋಬೇಕು. ಒಂದು ಲೈನ್ ಹೆಚ್ಚಿರೋದ್ರಿಂದ ಸೊ ಹಂಗಾಗಿ ನಾನು 2 ಇಂಚ್ ಅಷ್ಟೇ ತೊಗೋತಾ ಇದ್ದೀನಿ. ಅದಾದಮೇಲೆ ನೆಕ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳೋಣ. ಇದ್ರದ್ದು ನೆಕ್ ಲೆಂತ್ ನೋಡ್ಕೋಬೇಕು. ನೋಡಿ, ಇಲ್ಲಿಂದ ಏನು ಸ್ಟಿಚ್ ಇರತ್ತಲ್ವ ಇಲ್ಲಿವರೆಗೆ ನಮ್ಮದು ನೆಕ್ ಲೆಂತ್ ಬರುತ್ತೆ. ಹತ್ತು ಇಂಚಿದೆ ನೆಕ್ ಲೆಂತ್ ಬಂದು 10 ಇಂಚಿದೆ. ಸೊ ನಾವಿವಾಗ 10 ಇಂಚನ್ನ ಇಟ್ಕೋಬೇಕು. 10 ಇಂಚಿಗೆ ಇಲ್ಲಿ ಶೋಲ್ಡರ್ ಸ್ಟಿಚಿಂಗಿಗೆ ಒಂದು ಅರ್ಧ ಇಂಚು ಮಾರ್ಕ್ ಹಾಕೊಂಡ್ಬಿಡೋಣ. ಮೊದಲಿಗೆ ಜಾಸ್ತಿ ಐತಿದೆ. ಈ ರೀತಿ ಇಲ್ಲಿಂದ ನಾವು 10 ಇಂಚು ಇಟ್ಕೋಬೇಕು. ನೋಡಿ, ಈ ರೀತಿ ಆದಮೇಲೆ ಇಲ್ಲಿ ಶೇಪು ನೀವು ಹೇಗೆ ಬೇಕಾದರೂ ಇಟ್ಕೋಬೇಕು. ಇದರಲ್ಲೇ ಇರೋ ರೀತಿನೇ ಇಟ್ಕೊಂಡು ನಡೆಯುತ್ತೆ. ಇಲ್ಲಾಂದರೆ ಇಲ್ಲಿ ಏನು ಇಟ್ಟಿದ್ದೀವಲ್ವ ಇಲ್ಲಿಗಿಂತ ಇಲ್ಲಿ ನಾವು 1 ಇಂಚು ಜಾಸ್ತಿ ಇಟ್ಕೋಬೇಕು. ಸೊ ನಾನಿಲ್ಲಿ 3 ಇಂಚ್ ಇಟ್ಕೋತೀನಿ. ಇಲ್ಲಿ 2 ಇಂಚ್ ಇಟ್ಕೊಂಡಿದ್ದೀವಿ, ಇಲ್ಲಿ 3 ಇಂಚು ಅಂದರೆ ಬ್ರಾಡ್ ಬೇಕು ಅನ್ನೋರಿಗೆ. ಅದೇ ಕೆಲವೊಬ್ಬರು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತಿರ್ತಾರಲ್ವ, ಸೊ ಅವರಿಗೆ ನಾರ್ಮಲಾಗಿ ಇಲ್ಲಿ 2 ಇಂಚು ಇಲ್ಲಿ 2 ಇಂಚ್ ಇಟ್ಕೊಂಡು ರೌಂಡನ್ನು ತೆಗೀರಿ. ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋರಿಗೆ ಅಷ್ಟೇ. ಇಲ್ಲಂತಂದರೆ ನಾರ್ಮಲಿ ಈ ರೀತಿ ಇಟ್ಕೊಳ್ಳೋದ್ರಿಂದ ಬ್ಯಾಕ್ ನೆಕ್ಕು ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಈ ರೀತಿ ಮಾರ್ಕ್ ಹಾಕ್ಕೊಂಡು ನಾವಿವಾಗ ಇಲ್ಲಿ ರೌಂಡ್ ಶೇಪ್ನ ಹಾಕೋಣ. ನೋಡಿ, ಈ ರೀತಿ ಶೇಪ್ನ ಹಾಕೋಬೇಕು. ಇವಾಗ ಬ್ಲೌಸು ಶೋಲ್ಡರು ಈ ಒಂದು ವರ್ಕ್ ಬ್ಲೌಸಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಅಳತೆ ಕೊಟ್ಟಿರುವಂಥ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ನೀವು ಅದರಲ್ಲಿ ತೊಗೋಬೇಕಾಗತ್ತೆ. ಸೊ ನಾನು ಇವರಿಗೆ ಬ್ಲೌಸ್ ಶೋಲ್ಡರ್ ಬಂದು 3 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಆರ್ಮ್ ಹೋಲ್ ಕೂಡ ನಿಮ್ಮ ಒಂದು ಅಳತೆ ಬ್ಲೌಸಲ್ಲಿ ನೀವು ಹೇಗೆ ನಾರ್ಮಲ್ ಬ್ಲೌಸು ಕಟ್ ಮಾಡೋಕ್ಕೆ ತಗೋತೀರಲ್ವ, ಸೊ ಅದೇ ರೀತಿಯೇ ಇಲ್ಲಿಂದ 4.5 ತಗೋತೀನಿ. ಹಾಗೆ ಇಲ್ಲಿ ಇದನ್ನು ಕಂಪ್ಲೀಟ್ ಬಾಕ್ಸನ್ನ ಡ್ರಾ ಮಾಡ್ಕೋಬೇಕು. ಈ ರೀತಿ ಇದಾದಮೇಲೆ ಇಲ್ಲಿ ನಾವು ಆರ್ಮೋಲ್ ಶೇಪ್ನ ಒಂದು 1/4 ಇಂಚಿಗೆ ಮಾಡ್ಕೋಬೇಕು. ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಹಾಕೋಬೇಕು. 1/4 ಇಂಚಿಗೆ ಈ ರೀತಿ ಆರ್ಮೋಲ್ ಶೇಪ್. ಇದಾದಮೇಲೆ ಚೆಸ್ಟ್ ಮೆಜರ್ಮೆಂಟು 4ನೇ ಭಾಗ 8 ಇಂಚು. ಈ ಭಾಗ ನಿಮ್ಮ ಆರ್ಮೋಲು, ಅಳತೆ ಆರ್ಮೋಲು. ಹಾಗೆ ಇಲ್ಲಿ ನಿಮಗೆ ಮೆಜರ್ಮೆಂಟಿಗೆ ಬಂದ ಆರ್ಮೋಲು ಸರಿ ಇದೆಯಾ ನೋಡ್ಕೋಬೇಕು. ಕರೆಕ್ಟಾಗಿದೆ, 7 ಇಂಚು ಬರ್ತಾ ಇದೆ. ಸೊ ನನಗಿಷ್ಟು ಸಾಕು ಆರ್ಮೋಲು, ಅವರದ್ರಲ್ಲಿ ಅಷ್ಟೇ ಇದೆ. ಸೊ ಇದಿಷ್ಟು. ಇದಾದಮೇಲೆ ಅವರ ಒಂದು ಹಿಪ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಲ್ವಾ ಬ್ಲೌಸ್ ಪೀಸಲ್ಲಿ ನೋಡ್ಕೊಳ್ಳಿ. ಹಿಪ್ ಮೆಜರ್ಮೆಂಟ್ ಬಂದು 28 ಇದೆ, 28 ಇಂಚಿದೆ. 28 ಇಂಚು 4ನೇ ಭಾಗ 7 ಇಂಚ್ ಆಗುತ್ತೆ. ಸೊ ನಾನಿಲ್ಲಿ 7 ಇಂಚು ಮಾರ್ಕ್ ಮಾಡ್ಕೊತೀನಿ. 7 ಇಂಚ್ ಮಾರ್ಕ್ ಹಾಕೊಂಡು ಟಕ್ಸ್ಗೆ 1 ಪಾಯಿಂಟ್ ಎಕ್ಸ್ಟ್ರಾ ಇಟ್ಕೊಂಡ್ಬಿಡ್ತೀನಿ. ಎಕ್ಸ್ಟ್ರಾ ಇಟ್ಕೊಂಡು ಈ ಚೆಸ್ಟ್ ಪಾಯಿಂಟು ಈ ಪಾಯಿಂಟ್ನ ಜಾಯಿಂಟ್ ಮಾಡ್ಕೋಬೇಕು. ಸೊ ಈ ರೀತಿ ಇಷ್ಟಾದರೆ ನಮ್ಮದು ಬ್ಲೌಸ್ ಕಂಪ್ಲೀಟ್ ಆಗುತ್ತೆ. ಇದನ್ನು ಎಕ್ಸ್ಟ್ರಾ ನಾನು ಇಷ್ಟು ಇಟ್ಕೋತೀನಿ, ಇರಲಿ ಅದು ನನಗೆ. ಅವರು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇಡೋಕೆ ಹೇಳಿದ್ದಾರೆ. ಸೊ ಹಾಗಾಗಿ ಇದು ನಮ್ಮದು ಬ್ಯಾಕ್ ಪಾರ್ಟು ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನು ಕಟ್ ಮಾಡಿಬಿಟ್ರೆ ನಮ್ಮದು ಕಟ್ಟಿಂಗು
ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು. ಓಕೆನಾ. ಸೊ ಇದೇ ರೀತಿ ಫ್ರಂಟು ಕೂಡ ನಾವು ಟಕ್ಸ್ ಪಾಯಿಂಟ್ ಇಟ್ಕೊಳ್ಳೋದಾದರೆ ಸೇಮ್ ಇದೇ ನೆಕ್ಕನ್ನು ನಾವು ಇಲ್ಲಿಂದ ಕಂಟಿನ್ಯೂ ಮಾಡೋದು. ಇಲ್ಲಿಂದ ಈ ನೆಕ್ ಇಟ್ಟಿದೆಯಲ್ಲ, ಇಲ್ಲಿಂದ ಅವ್ರದ್ದು ಚೆಸ್ಟ್ ನೋಡಿ, ಇದು ಫ್ರಂಟಿಂದು ಎಷ್ಟಿದೆ ಅಲ್ವಾ, ಈ ಫ್ರಂಟು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ನೀವು ಮಾರ್ಕ್ ಮಾಡ್ಕೋಬೇಕು. ಮೊದಲಿಗೆ ಮಾರ್ಕ್ ಮಾಡ್ಕೊಂಡು ಎಷ್ಟು ಲೆಂತ್ ಇದೆ ನೋಡಿಕೊಂಡು ನಾವು ಏನು ಮಾಡಬೇಕು, ಕಟಿಂಗ್ನ ಮಾಡ್ಕೋಬೇಕು. ಓಕೆನಾ. ಸೊ ಇದಿಷ್ಟೇ. ಬ್ಯಾಗ್ನ ನಾವು ಹೇಗೆ ಇದನ್ನು ನೋಡಿಕೊಂಡು ನೆಕ್ಕನ್ನು ಶೇಪ್ ನೋಡ್ಕೊಂಡು ಕಟ್ ಮಾಡೋದಲ್ಲ, ಸೇಮ್ ಅದೇ ರೀತಿ ಇದನ್ನು ನೋಡಿಕೊಂಡು ಈ ಒಂದು ಪಾಯಿಂಟ್ಗೆ ನೀವು ಮತ್ತೆ ಜಾಯಿಂಟ್ ಮಾಡಿಕೊಂಡು ನೆಕ್ಕನ್ನ ತೊಗೊಂಡು ಆರ್ಮೋಲ್ ತೊಗೊಂಡು ನೀವು ಕಟ್ನ ಮಾಡ್ಕೋಬೇಕು. ಸೇಮ್ ಇದೇ ಪ್ರೊಸೀಜರ್ನೇ. ಸೊ ಅರ್ಥ ಆಯಿತು ಅನ್ಕೋತೀನಿ. ಯಾವುದೇ ನಿಮಗೆ ವರ್ಕ್ ಹಾಕಿರೋಂಥ ಬ್ಲೌಸ್ ಬರಲಿ, ಯಾಕಂತಂದರೆ ಅವರು ವರ್ಕ್ ಹಾಕೋವಾಗ ಅವರ ಒಂದು ಮೆಜರ್ಮೆಂಟ್ ಬ್ಲೌಸನ್ನು ನೋಡಿನೇ ಅವರ ಒಂದು ಬ್ಲೌಸಲ್ಲಿ ಎಷ್ಟೆಷ್ಟು ಅಳತೆ ಇದೆ ನೋಡಿಕೊಂಡೇ ಡಿಸೈನ್ನ ಹಾಕ್ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಮತ್ತೆ ಮೆಜರ್ಮೆಂಟು ನೀವು ಬ್ಲೌಸ್ದು ತೊಗೊಂಡು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ವರ್ಕ್ ಹಾಕಿರುವಂಥ ಬ್ಲೌಸ್ ಪೀಸಲ್ಲೇ ಎಷ್ಟೆಷ್ಟಿದೆ ಮಾರ್ಕ್ ನೋಡಿಕೊಂಡು ನೀವು ಮಾರ್ಕ್ ಹಾಕ್ಕೊಂಡ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಇದೇ ಪ್ರೊಸೀಜರ್ನೇ ನಿಮಗಿನ್ನು ಫ್ರಂಟಲ್ಲೂ ಕೂಡ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ನೆಕ್ಕನ್ನು ಇನ್ನೊಂದು ಹೇಳಬೇಕು, ಈ ನೆಕ್ಕನ್ನು ನೀವು ಕಟ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಈ ಒಂದು ಡಿಸೈನ್ ಮೇಲೆ ಇಟ್ಟು ನಾನು ನಿಮಗೆ ಆದರೆ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ, ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ಸೊ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ನಿಮಗೆ ಬೇಕು ಅಂತಂದರೆ ಇದ್ರ ಮೇಲೆ ನೀವು ಇದನ್ನು ಕಟ್ ಮಾಡಿದ್ದು ನೆಕ್ ಕಟ್ ಮಾಡ್ಕೋಬೇಡಿ, ಇದ್ರ ಮೇಲಿಟ್ಟು ಸ್ಟಿಚ್ ಮಾಡಿಕೊಂಡು ಆಮೇಲೆ ನೆಕ್ಕನ್ನು ಕಟ್ ಮಾಡ್ಕೊಳ್ಳಿ. ಆವಾಗ ಕಂಪ್ಲೀಟಾಗಿ ನಿಮಗೆ ನೆಕ್ ಅನ್ನುವಂಥದ್ದು ತುಂಬ ನೀಟಾಗಿ ಬರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಫ್ರಂಟಲ್ಲಿ ಕಟ್ ಮಾಡ್ಕೊಳ್ಳಿ ನಡೆಯುತ್ತೆ, ಬಟ್ ಬ್ಯಾಕಲ್ಲಿ ಕಟ್ ಮಾಡ್ಕೋಬೇಡಿ. ಫ್ರಂಟಲ್ಲೂ ಕೂಡ ನೆಕ್ ಶೇಪಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡಬೇಕಾಗತ್ತೆ. ಸೊ ಓಕೆನಾ. ಇವಾಗ ಇದನ್ನು ನಾನು ಕಟ್ ಮಾಡ್ಕೋತೀನಲ್ವ, ಸೊ ಕಟ್ ಮಾಡಿಕೊಂಡು ನಾನು ಕಟ್ ಮಾಡ್ಕೊಳ್ಳೋದಿಲ್ಲ ಇದನ್ನು, ಈ ಬ್ಲೌಸನ್ನ ಇಟ್ಟು ನಾನು ಇದ್ರ ಮೇಲೆ ಸ್ಟಿಚ್ ಮಾಡಿ ಆ ನಂತರ ಕಟ್ ಮಾಡ್ಕೋತೀನಿ. ಓಕೆನಾ. ಸೊ ಅರ್ಥ ಆಯಿತು ಅನ್ಕೋತೀನಿ. ನಾನು ನಿಮಗೆ ಅದರ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ಓಕೆನಾ. ನಿಮಗೆ ಇನ್ನೂ ಕ್ಲಾರಿಫೈ ಸಿಗತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ವಿಡಿಯೋನ ಯೂಸ್ಫುಲ್ ಆಗೋರಿಗೆ, ಅಂದರೆ ಟೈಲರ್ ಮಾಡ್ತಿರೋರು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಸ್ನೇಹಿತರು, ನಿಮ್ಮ ಮನೆಯವರು ಯಾರಾದರೂ ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಅವರು ಕೂಡ ಎಲ್ಲೋ ಒಂದು ಕಡೆ ಡೌಟ್ ಪಡ್ತಾ ಇರ್ಬೋದು. ಸೊ ಅವರ ಒಂದು ಡೌಟ್ಗೆ ಈ ಒಂದು ವಿಡಿಯೋ ಕ್ಲಿಯರ್ ಮಾಡುತ್ತೆ ಅನ್ಕೋತೀನಿ. ಸೊ ನನಗೆ ತಿಳಿದಷ್ಟು ನಾನು ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಇದರಲ್ಲೂ ಏನಾದರೂ ನಿಮ್ಗೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡಿ. ನಾನು ನಿಮಗೆ ನಿಮ್ಮ ಒಂದು ಸಮಸ್ಯೆನ ಪರಿಹಾರ ಮಾಡಿಕೊಡ್ತೀನಿ ಅಂತ ಕೇಳ್ಕೊತೀನಿ. ಸೊ ಇಲ್ಲಿವರೆಗೂ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.